ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲದ ಮುಷಿಕಾಸುರನು ಶಕ್ತಿಶಾಲಿ, ಗರ್ವಿತ ರಾಕ್ಷಸನಾಗಿದ್ದ. ಅವನು ತನ್ನ ಬಲದಿಂದ ಯಜ್ಞಗಳನ್ನು ಧ್ವಂಸ ಮಾಡಿ ಋಷಿಗಳನ್ನು ಹಿಂಸಿಸುತ್ತಿದ್ದ. ದೇವತೆಗಳು ಪರಿಹಾರದಿಗಾಗಿ ಗಣೇಶನನ್ನು ಶರಣಾದರು. ಕೃಪೆ, ಬುದ್ಧಿ ಮತ್ತು ಶಕ್ತಿಯ ಸಮನ್ವಯವಾಗಿರುವ ಗಣೇಶನು ಸವಿಮಯವಾಗಿ ಚಿಂತಿಸಿ ಮುಷಿಕಾಸುರನ ದರ್ಪವನ್ನು ಶಮನಿಸಲು ಹೊರಟ. ಗಣೇಶನು ತನ್ನ ಪಾಶವನ್ನು ಪ್ರಯೋಗಿಸಿ ಮುಷಿಕಾಸುರನನ್ನು ಬುದ್ಧಿವಂತಿಕೆಯಿಂದ ಬಂಧಿಸಿದ. ಎಲ್ಲ ಬಲ ಮೀರಿ ನಡುಕಿದ ಮುಷಿಕನು ಕ್ಷಮೆಯಾಚಿಸಿದ. ತನ್ನ ತಪ್ಪುಗಳನ್ನು ಅರಿತ ಅವನಿಗೆ ಗಣಪತಿ ದಯೆಯಿಂದ ಜ್ಞಾನ ನೀಡಿದ. ತನ್ನ ಈಗಾಗಿರುವ ರೂಪವನ್ನು ದೇವರಿಗೆ ಸಮರ್ಪಿಸುವಂತೆ ಹೇಳಿದ. ಆದ್ದರಿಂದ ಮುಷಿಕಾಸುರನು ತನ್ನ ಗರ್ವವನ್ನು ಬಿಸುಕಿ ಸಂಪೂರ್ಣ ಶರಣಾಗಿ ಗಣೇಶನ ವಾಹನವಾಯಿತು. ಆ ದಿನದಿಂದ ಮುಷಿಕ ಗಣೇಶನ ನಿರಂತರ ಸಂಗಾತಿಯಾಗಿದ್ದು, ತಾನು ಸೇವಿಸುವ ದೇವರೊಂದಿಗೆ ಯಾತ್ರೆ ಮಾಡುತ್ತಿರುವ ಶ್ರೀಮಂತ ಭಾಗ್ಯವಂತನಾಗಿ ಪರಿಗಣಿಸಲ್ಪಟ್ಟ. ಈ ಕಥೆ ನಮಗೆ ಬೋಧಿಸುವುದು: ಗರ್ವದ ಪಥದಿಂದ ಪಶ್ಚಾತ್ತಾಪದ ಮೂಲಕ ಪ್ರಜ್ಞೆಯತ್ತ ಸಾಗಿದರೆ ಶತ್ರುವು ಸೇವಕನಾಗಬಹುದು. ಬುದ್ಧಿ, ಧೈರ್ಯ ಮತ್ತು ಕರುಣೆ, ಈ ಮೂರರಿಂದ ಸಂಪೂರ್ಣ ವಿಜಯ ಸಾಧ್ಯ.